ಇನ್ನು ತಂಗಿ ತಂದೆ ತಾಯಿಯನ್ನ ಮಗಳೇ ಕೊಂದಿರುವಂತ ಕೇಸ್ ಇದು. ಪುದುಚೇರಿಯಿಂದ ಆರೋಪಿ ಶ್ವೇತಾಳನ್ನ ಪೊಲೀಸರು ಕರೆತರ್ತಾ ಇದ್ದಾರೆ. ಬೀಚ್ ಬಳಿ ಆರೋಪಿ ಶ್ವೇತಾಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈಕೆ ಕೊಲೆ ಮಾಡಿದ ನಂತರ ಬೈಕ್ನಲ್ಲಿ ಎಸ್ಕೇಪ್ ಆಗಿದ್ದಾರೆ ಇಬ್ರು ಆರೋಪಿಗಳು. ಮಧ್ಯದಲ್ಲಿ ಇಬ್ರು ಬರುವಾಗ ಬೈಕ್ ಹಾಳಾಗಿದೆ. ಬಳಿಕ ನನ್ನನ್ನ ಕೆನನ್ ಬಸ್ ಒಂದರಲ್ಲಿ ಕಳಿಸಿದ್ದಾನೆ ಅನ್ನೋದಾಗಿ ಕೆಲ ಮಾಹಿತಿಯನ್ನ ಆಕೆ ಹಂಚಿಕೊಂಡಿದ್ದಾಳೆ. ಆತ ಎಲ್ಲಿ ಹೋಗಿದ್ದಾನೆ ನನಗೆ ಗೊತ್ತಿಲ್ಲ ಅಂತ ಶ್ವೇತಾ ಹೇಳ್ತಾ ಇದ್ದಾಳೆ. ಹಾಗೆ ಶ್ವೇತಾಳನ್ನ ನ್ಯಾಯಾಲಯದ ಮುಂದೆ ಕಾಕಿ ಹಾಜರುಪಡಿಸೋರಿದ್ದಾರೆ. ಸದ್ಯ ಆರೋಪಿ ಕೆನತ್ ಅಂತ ಆತನಿಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ತಂಗಿ ತಂದೆ ಹಾಗೆ ತಾಯಿಯನ್ನ ಮಗಳೇ ಕೊಂದು ಅನಂತರ ಅಲ್ಲಿಂದ ಬೀಚ್ ಕಡೆಗೆ ತೆರಳಿದ್ದಾರೆ. ಬೀಚ್ನಲ್ಲಿ ಪೊಲೀಸರು ಆಕೆಯನ್ನ ವಶಕ್ಕೆ ಪಡೆದಿದ್ದಾರೆ. ಪುದುಚೇರಿಯಿಂದ ಆರೋಪಿ ಶ್ವೇತಾಳನ್ನ ಇದೀಗ ಪೊಲೀಸರು ಕರ್ಕೊಂಡು ಬರ್ತಾ ಇದ್ದಾರೆ. ಕೊಲೆ ನಂತರದಲ್ಲಿ ಬೈಕ್ನಲ್ಲಿ ಇಬ್ರು ಕೂಡ ಎಸ್ಕೇಪ್ ಆಗಿದ್ದಾರೆ. ಪ್ರಿಯಕರ ಕೆನತ್ ಮತ್ತೆ ಶ್ವೇತಾ ಇಬ್ರು ಎಸ್ಕೇಪ್ ಆಗಿದ್ದಾರೆ. ಮಧ್ಯದಲ್ಲಿ ಇಬ್ರು ಕೂಡ ಬರುವಾಗ ಬೈಕ್ ಹಾಳಾಗಿರುತ್ತೆ. ಇದೆಲ್ಲ ಪೊಲೀಸರಲ್ಲಿ ಶ್ವೇತಾ ಹೇಳ್ಕೊಂಡಿರುವಂತ ಕೆಲ ಮಾಹಿತಿ. ಬೈಕ್ ಹಾಳಾಗಿದ್ರಿಂದ ಕೆನತ್ ತನ್ನನ್ನ ಬಸ್ ಒಂದರಲ್ಲಿ ಕಳಿಸಿದ್ದಾನೆ. ಅನಂತರದಲ್ಲಿ ಆತ ಎಲ್ಲಿಗೆ ಹೋಗಿದ್ದಾನೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಶ್ವೇತಾ ಹೇಳ್ತಾ ಇದ್ದಾನೆ. ನ್ಯಾಯಾಲಯಕ್ಕೆ ಕಾಕಿ ಶ್ವೇತಾಳನ್ನ ಹಾಜರುಪಡಿಸೋರಿದ್ದಾರೆ. ಸದ್ಯ ಇದೀಗ ಮತ್ತೊಬ್ಬ ಆರೋಪಿ ಪ್ರಿಯಕರ ಕೆನತ್ ಆತ ಎಲ್ಲಿದ್ದಾನೆ ಅನ್ನೋದಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಯಾಕೆಂತ ಹೇಳಿದ್ರೆ ಈಕೆಗೆ ಗೊತ್ತಿರುವಂತ ವಿಚಾರ ಬಸ್ನಲ್ಲಿ ಆತ ಕೂರಿಸಿದ್ದಾನೆ ಅಲ್ಲಿವರೆಗೂ ಮಾತ್ರ. ಬಟ್ ಅಲ್ಲಿಂದ ಪ್ರಿಯಕರ ಕೆನತ್ ಎಲ್ಲಿಗೆ ಹೋಗಿದ್ದಾನೆ ಅನ್ನೋ ಮಾಹಿತಿ ಶ್ವೇತಾಳ ಬಳಿ ಇಲ್ಲ ಅಂತ.